ನೋಡಿ, ಈ ವಿಡಿಯೋದಲ್ಲಿ ಪೂರ್ವ ಇತಿಹಾಸಕ್ಕೆ ಸಂಬಂಧಿಸಿದ ಮುಂದುವರಿದ 10 ಪ್ರಶ್ನೋತ್ತರಗಳ ಭಾಗ 4ರ ಕ್ವಿಝನ್ನು ನೋಡಲಿದ್ದೇವೆ. KPSC, FDA, SDA, PSI, ಗ್ರೂಪ್ ಸಿ ಮತ್ತು ಇತರೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಹಳ ಮುಖ್ಯವಾದ ಪ್ರಶ್ನೆಗಳು ಇದರಲ್ಲಿ ಒಳಗೊಂಡಿದೆ. ಪ್ರತಿ ಪ್ರಶ್ನೆಯನ್ನು ಗಮನವಾಗಿ ಓದಿ, ಸರಿಯಾದ ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಮುಂದಿನ ವಿಡಿಯೋಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಆನ್ ಮಾಡಿ. ಬನ್ನಿ ಕ್ವಿಜ್ ಪ್ರಾರಂಭಿಸೋಣ. ಮುಂದುವರಿದ ಪ್ರಶ್ನೆ, ಪ್ಯಾಲಿಯೋಲಿಥಿಕ್ ಯುಗದ ಪ್ರಮುಖ ಉಪಕರಣ ಯಾವುದು? ಆಪ್ಷನ್ಸ್: ಕಬ್ಬಿಣದ ಆಯುಧ, ಒಳೆಯಿಸಿದ ಕಲ್ಲು, ಕರಗಿಸಿದ ಲೋಹ, ಒರಟಾದ ಕಲ್ಲಿನ ಉಪಕರಣ. ಸರಿಯಾದ ಉತ್ತರ ಆಪ್ಷನ್ ಡಿ, ಒರಟಾದ ಕಲ್ಲಿನ ಉಪಕರಣ. ಮುಂದಿನ ಪ್ರಶ್ನೆ, ಮೆಸೋಲಿಥಿಕ್ ಯುಗದ ಜನರು ಯಾವ ಉಪಕರಣಗಳನ್ನು ಬಳಸಿದರು? ಆಪ್ಷನ್ಸ್: ದೊಡ್ಡ ಕಲ್ಲಿನ ಉಪಕರಣಗಳು, ಮೈಕ್ರೋಲಿಥ್ ಉಪಕರಣಗಳು, ಲೋಹದ ಆಯುಧಗಳು ಮತ್ತು ಮರದ ಉಪಕರಣಗಳು. ದಿ ರೈಟ್ ಆನ್ಸರ್ ಆಪ್ಷನ್ ಬಿ, ಮೈಕ್ರೋಲಿಥ್ ಉಪಕರಣಗಳು. ಮುಂದಿನ ಪ್ರಶ್ನೆ, ಮೆಸೋಲಿಥಿಕ್ ಯುಗದ ಜನರು ಯಾವ ಉಪಕರಣಗಳನ್ನು ಬಳಸಿದರು? ಆಪ್ಷನ್ಸ್: ಒರಟಾದ, ಮುರಿದ, ಒಳೆಯಿಸಿದ ಮತ್ತು ಕರಗಿಸಿದ. ಸರಿಯಾದ ಉತ್ತರ ಆಪ್ಷನ್ ಸಿ, ಒಳೆಯಿಸಿದ. ಮುಂದಿನ ಪ್ರಶ್ನೆ, ಪೂರ್ವ ಇತಿಹಾಸದ ಜನರು ಮೃತರನ್ನು ಹೇಗೆ ಸಂಸ್ಕರಿಸುತ್ತಿದ್ದರು? ಆಪ್ಷನ್ಸ್: ಶಾಸನ ನಿರ್ಮಾಣ, ದಹನ, ಸಮಾಧಿ ವಿಧಾನದಲ್ಲಿ ಹೂಡುವುದು ಮತ್ತು ವಿಸರ್ಜನೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಸಮಾಧಿ ವಿಧಾನದಲ್ಲಿ ಹೂಡುವುದು. ಮುಂದಿನ ಪ್ರಶ್ನೆ, ಮೆಸೋಲಿಥಿಕ್ ಯುಗದ ಪ್ರಮುಖ ಆಹಾರ ಮೂಲ ಯಾವುದು? ಆಪ್ಷನ್ಸ್: ಕೃಷಿ ಉತ್ಪನ್ನ, ಕೈಗಾರಿಕಾ ಆಹಾರ, ಬೇಟೆ ಮತ್ತು ಆಹಾರ ಸಂಗ್ರಹ ಮತ್ತು ವ್ಯಾಪಾರ. ದಿ ರೈಟ್ ಆನ್ಸರ್ ಆಪ್ಷನ್ ಸಿ, ಬೇಟೆ ಮತ್ತು ಆಹಾರ ಸಂಗ್ರಹ. ಮುಂದಿನ ಪ್ರಶ್ನೆ, ನಿಯೋಲಿಥಿಕ್ ಯುಗದ ಪ್ರಮುಖ ವಾಸಸ್ಥಾನ ಯಾವುದು? ಆಪ್ಷನ್ಸ್: ಗುಹೆಗಳು, ತಾತ್ಕಾಲಿಕ ಗುಡಿಸಲು, ಶಾಶ್ವತ ಹಳ್ಳಿಗಳು ಮತ್ತು ಕೋಟೆಗಳು. ಸರಿಯಾದ ಉತ್ತರ ಆಪ್ಷನ್ ಸಿ, ಶಾಶ್ವತ ಹಳ್ಳಿಗಳು. ಮುಂದಿನ ಪ್ರಶ್ನೆ, ಪೂರ್ವ ಇತಿಹಾಸದ ಕಾಲದಲ್ಲಿ ಯಾವ ಲೋಹವನ್ನು ಬಳಸಲಾಗಲಿಲ್ಲ? ಆಪ್ಷನ್ಸ್: ಕಬ್ಬಿಣ, ಕಂಚು, ತಾಮ್ರ ಮತ್ತು ಯಾವುದು ಬಳಸಲಿಲ್ಲ. ದಿ ರೈಟ್ ಆನ್ಸರ್ ಆಪ್ಷನ್ ಎ, ಕಬ್ಬಿಣ. ಗುಹಾ ಚಿತ್ರಗಳು ಮುಖ್ಯವಾಗಿ ಏನನ್ನು ಸೂಚಿಸುತ್ತವೆ? ಆಪ್ಷನ್ಸ್: ರಾಜಕೀಯ ವ್ಯವಸ್ಥೆ, ಧಾರ್ಮಿಕ ನಂಬಿಕೆಗಳು, ದಿನನಿತ್ಯದ ಜೀವನ ಮತ್ತು ಬೇಟೆ ಮತ್ತು ವ್ಯಾಪಾರ. ಸರಿಯಾದ ಉತ್ತರ ಆಪ್ಷನ್ ಸಿ, ದಿನನಿತ್ಯದ ಜೀವನ ಮತ್ತು ಬೇಟೆ. ಮುಂದಿನ ಪ್ರಶ್ನೆ, ಮೆಸೋಲಿಥಿಕ್ ಯುಗವನ್ನು ಯಾವ ಕಾಲಾಂತರದ ಸೇತುವೆ ಎಂದು ಕರೆಯುತ್ತಾರೆ? ಆಪ್ಷನ್ಸ್: ಲೋಹ ಯುಗ ಮತ್ತು ಮಧ್ಯಯುಗ, ನಿಯೋಲಿಥಿಕ್ ಯುಗ ಮತ್ತು ಲೋಹ ಯುಗ, ಪ್ಯಾಲಿಯೋಲಿಥಿಕ್ ಮತ್ತು ನಿಯೋಲಿಥಿಕ್ ಯುಗ. ಆಪ್ಷನ್ ಡಿ, ಐತಿಹಾಸಿಕ ಯುಗ ಮತ್ತು ಆಧುನಿಕ ಯುಗ. ದಿ ರೈಟ್ ಆನ್ಸರ್ ಆಪ್ಷನ್ ಸಿ, ಪ್ಯಾಲಿಯೋಲಿಥಿಕ್ ಯುಗ ಮತ್ತು ನಿಯೋಲಿಥಿಕ್ ಯುಗ. ಮುಂದಿನ ಪ್ರಶ್ನೆ, ನಿಯೋಲಿಥಿಕ್ ಯುಗದ ಜನರು ಯಾವ ಕಾರ್ಯದಲ್ಲಿ ನಿಪುಣರಾಗಿದ್ದರು? ಆಪ್ಷನ್ಸ್: ಬರವಣಿಗೆ, ಯುದ್ಧ, ಕೃಷಿ ಮತ್ತು ಪಶುಪಾಲನೆ ಮತ್ತು ನಾಣ್ಯ ಮುದ್ರಣೆ. ದಿ ರೈಟ್ ಆನ್ಸರ್ ಆಪ್ಷನ್ ಸಿ, ಕೃಷಿ ಮತ್ತು ಪಶುಪಾಲನೆ. ಈ ವಿಡಿಯೋ ಪೂರ್ವ ಇತಿಹಾಸದ ಬಗ್ಗೆ
ಪಾರ್ಟ್ 4 ಸೀರೀಸ್ ಆಗಿರುತ್ತದೆ. ನೆಕ್ಸ್ಟ್ ಸೀರೀಸ್ಗಾಗಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.